ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇಂದು ನಾವು ಯು ಆರ್ ಅನಂತಮೂರ್ತಿಯವರು ಬರೆದಿರುವ ಸೂರ್ಯನ ಕುದುರೆ ಕಥೆಯನ್ನು ನೋಡೋಣ. ಮೊದಲು ಯು ಆರ್ ಅನಂತಮೂರ್ತಿಯವರ ಕಿರು ಪರಿಚಯವನ್ನು ಗಮನಿಸೋಣ. ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಇವರ ಪೂರ್ಣ ಹೆಸರು. ಹೊಸಗನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರಾದ ಇವರು 21ನೇ ಡಿಸೆಂಬರ್ 1932ರಲ್ಲಿ ರಾಜಗೋಪಾಲಾಚಾರ್ಯ ಮತ್ತು ಸತ್ಯಮ್ಮ ದಂಪತಿಗಳಿಗೆ ತೀರ್ಥಹಳ್ಳಿಯಲ್ಲಿ ಜನಿಸಿರುತ್ತಾರೆ. ಇವರಿಗೆ 1994ರಲ್ಲಿ ಇವರ ಸಮಗ್ರ ಸಾಹಿತ್ಯಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ದೊರೆತಿರುತ್ತದೆ. 1998ರಲ್ಲಿ ಇವರಿಗೆ ಭಾರತ ಸರ್ಕಾರದ ವತಿಯಿಂದ ಪದ್ಮಭೂಷಣ ಪ್ರಶಸ್ತಿಯು ಲಭಿಸಿರುತ್ತದೆ. ಇವರು ಕೇರಳದ ಕೊಟ್ಟಾಯಂನ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸಹ ಕಾರ್ಯನಿರ್ವಹಿಸಿರುತ್ತಾರೆ. ಇವರ ಪ್ರಮುಖ ಕೃತಿಗಳನ್ನು ಗಮನಿಸುವುದಾದರೆ ಸಂಸ್ಕಾರ, ಭಾರತೀಪುರ, ಅವಸ್ಥೆ, ಭವ, ದಿವ್ಯ, ಪ್ರೀತಿ, ಮೃತ್ಯು ಮತ್ತು ಭಯ ಇವರ ಪ್ರಮುಖ ಕಾದಂಬರಿಗಳು. ಇನ್ನು ಕಥಾ ಸಾಹಿತ್ಯವನ್ನು ನೋಡೋದಾದರೆ ಮೌನಿ, ಆಕಾಶ ಮತ್ತು ಬೆಕ್ಕು, ಕ್ಲಿಪ್ ಜಾಯಿಂಟ್, ಘಟಶ್ರದ್ಧಾ, ಸೂರ್ಯನ ಕುದುರೆ ಇವು ಇವರ ಕಥಾ ಸಂಕಲನಗಳಾಗಿ ಕಂಡುಬರುತ್ತವೆ. ಇವರ ವಿಮರ್ಶಾ ಕೃತಿಗಳನ್ನು ಗಮನಿಸೋಣ. ಪ್ರಜ್ಞೆ ಮತ್ತು ಪರಿಸರ, ಪೂರ್ವಪರ, ಸಮಕ್ಷಮ, ಸನ್ನಿವೇಶ, ಯುಗಪಲ್ಲಟ ಇನ್ನೂ ಇತರ ವಿಮರ್ಶಾ ಸಂಕಲನಗಳನ್ನು ನಾವು ಕಾಣ್ತಾ ಹೋಗ್ಬೋದು. ಇವರ ಕವನ ಸಂಕಲನಗಳನ್ನು ನೋಡೋದಾದರೆ ಅಜ್ಜನ ಹೆಗಲ ಸುಕ್ಕುಗಳು, ಮಿಥುನ ಮೊದಲಾದ ಕವನ ಸಂಕಲನಗಳು, ಆವಾಹನೆ ಎನ್ನುವುದು ಇವರ ನಾಟಕ, ಸುರಗಿ ಇವರ ಆತ್ಮಕಥೆಯಾಗಿ ಕಂಡುಬರುವಂಥದ್ದು, ಘಟಶ್ರದ್ಧಾ, ಸಂಸ್ಕಾರ, ಬರ, ಅವಸ್ಥೆ, ಮೌನಿ ಇನ್ನೂ ಮೊದಲಾದ ಕಥಾ ಮತ್ತು ಕಾದಂಬರಿಗಳು ಚಲನಚಿತ್ರಗಳಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದುಕೊಂಡಿವೆ. ಇವರು ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವ ಜನಪ್ರಿಯ ಲೇಖಕರು ಎಂದರೆ ತಪ್ಪಾಗಲಾರದು. ಇನ್ನು ಇವರ ಸೂರ್ಯನ ಕುದುರೆಯನ್ನು ನೋಡೋಣ. ಸೂರ್ಯನ ಕುದುರೆ ಕಥೆಯಲ್ಲಿ ಬರುವ ಪ್ರಮುಖ ಪಾತ್ರಗಳು ಇಂತಿವೆ. ಮೊದಲು ಅಡೆ ವೆಂಕಟ ಮತ್ತು ಅನಂತು. ಈ ಎರಡೂ ಪಾತ್ರಗಳು ಕಥೆಯ ಕೇಂದ್ರ ಬಿಂದುಗಳಾಗಿ ಗೋಚರಿಸುತ್ತವೆ. ಇಲ್ಲಿ ಅಡೆ ವೆಂಕಟ ಮತ್ತು ಅನಂತು ಇಬ್ಬರು ತದ್ವಿರುದ್ಧ ವ್ಯಕ್ತಿತ್ವಗಳನ್ನು ಹೊಂದಿರುವಂತಹ ಪಾತ್ರಗಳು. ಅನಂತು ಕಥಾ ನಿರೂಪಕನಾಗಿ, ಕಥಾ ನಾಯಕನಾಗಿ ಕಂಡುಬರುತ್ತಾನೆ. ಅಡೆ ವೆಂಕಟ ಬೇಜವಾಬ್ದಾರಿ ಮನುಷ್ಯನಾಗಿ ಕಂಡುಬರುತ್ತಾನೆ. ಇನ್ನು ಒಂಟಿ ಕಣ್ಣಿನ ಕೊಂಕಣಿ, ತರಕಾರಿಯನ್ನು ಮಾರುವಂತಹ ತರಕಾರಿ ಅಂಗಡಿಯವ, ಹೊಗೆಸೊಪ್ಪಿನ ಅಂಗಡಿಯ ಪ್ರಭು, ಹೊಗೆಸೊಪ್ಪಿನ ಅಂಗಡಿಯನ್ನು ಇಟ್ಟುಕೊಂಡಿರುವಂಥವನು. ರುಕ್ಕು ಅಡೆ ವೆಂಕಟನ ಹೆಂಡತಿ. ನತದೃಷ್ಟ ವ್ಯಕ್ತಿತ್ವ ಎಂದೇ ಹೇಳಬಹುದು. ಗಂಗೆ, ಗೌರಿ ಮತ್ತು ಶಕುಂತಲ ಇವರು ಅಡೆ ವೆಂಕಟನ ಹೆಣ್ಣು ಮಕ್ಕಳು. ಸುಬ್ಬ ಅಡೆ ವೆಂಕಟನ ಬೇಜವಾಬ್ದಾರಿ ಮಗ. ಶೇಷಣ್ಣ ಅಡೆ ವೆಂಕಟನ ಮನೆಯ ಹತ್ತಿರದಲ್ಲಿ ಇರುವಂತಹ ಒಬ್ಬ ವಯೋವೃದ್ಧ. ಕಥೆಯನ್ನು ನೋಡೋದಾದರೆ ಅನಂತು ಮತ್ತು ಅಡೆ ವೆಂಕಟ ಇಬ್ಬರು 14 ವರ್ಷಗಳ ಹಿಂದಿನ ಬಾಲ್ಯ ಸ್ನೇಹಿತರು. 14 ವರ್ಷಗಳಿಂದ ಇವರ ಭೇಟಿ ಆಗಿರುವುದಿಲ್ಲ. 14 ವರ್ಷಗಳ ನಂತರ ಪೇಟೆಯಲ್ಲಿ ಪ್ರತ್ಯಕ್ಷನಾದ ಅಡೆ ವೆಂಕಟನನ್ನು ಗಮನಿಸುತ್ತಾ ಅನಂತು ನಿಂತಿರುತ್ತಾರೆ. ಈ ಸಂದರ್ಭದಲ್ಲಿ ಒಂಟಿ ಕಣ್ಣಿನ ಕೊಂಕಣಿ ಅಂಗಡಿಯ ಬಳಿಯಲ್ಲಿ ಮಕ್ಕಳು ಬೊಂಬೆಯನ್ನು ನೋಡುವಂತೆ ಅಡೆ ವೆಂಕಟ ತರಕಾರಿಗಳನ್ನೆಲ್ಲ ನೋಡುತ್ತಿರುತ್ತಾನೆ. ಇನ್ನು ಅನಂತುವನ್ನು ಕಂಡೊಡನೆ ಪಂಚೆಯನ್ನು ಮೇಲಕ್ಕೆತ್ತಿ ಚಂಗನೆ ನೆಗೆದು ಅನಂತು ಅಲ್ವೇನೋ ಎಂದು ಕೇಳುತ್ತಾನೆ. ಅವರಿಬ್ಬರು ಭೇಟಿಯಾದದ್ದು ಆ ಪೇಟೆಯ ಒಂಟಿ ಕಣ್ಣಿನ ಕೊಂಕಣಿಯ ಅಂಗಡಿಯ ಮುಂದೆ. ವೆಂಕಟ ಕೊಂಕಣಿ ಅಂಗಡಿಯ
ಬಾಳೆಗೊನೆ, ಅಲಸಂದೆ, ಸೌತೆಕಾಯಿಯನ್ನು ನೋಡುತ್ತಾ ನಿಂತಾಗಲೇ ಇವನಿಗೆ ಅನಂತು ಸಿಗುತ್ತಾನೆ. ಒಂಟಿ ಕಣ್ಣಿನ ಕೊಂಕಣಿ ಅನಂತುವಿಗೆ ಎಷ್ಟು ತೊಂಡೆಕಾಯಿ ಕೊಡಲಿ ಅಂತ ಕೇಳುತ್ತಾನೆ. ಅನಂತು ವೆಂಕಟನ ಬ್ಯಾಗನ್ನು ಇಸಿದುಕೊಂಡು ಅದರಲ್ಲಿ ತೊಂಡೆ, ಸೌತೆ, ಅಲಸಂಡೆ, ಆಲೂಗಡ್ಡೆ, ಈರುಳ್ಳಿಗಳಂತಹ ಅನೇಕ ತರಕಾರಿಗಳನ್ನು ತುಂಬಿಸಿಬಿಡುತ್ತಾನೆ. ಮತ್ತೆ ವೆಂಕಟನಿಗೆ ಹೇಳುತ್ತಾನೆ, ನಿಮ್ಮ ಮನೆಗೆ ಹೋಗೋಣ ನಡೆ ಎಂದು. ಇಬ್ಬರು ನಡೆಯುತ್ತಾ ಹೋಗುವಾಗ ಭೃಂಗಮಲಕ ತೈಲವನ್ನು ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿ ವೆಂಕಟ ಹೊಗೆಸೊಪ್ಪಿನ ಘಾಟು ಹೊಡೆಯುವಂತಹ ಪ್ರಭುಗಳ ಅಂಗಡಿಗೆ ಬರುತ್ತಾನೆ. ಪ್ರಭು ಅನಂತುವಿನ ಯೋಗಕ್ಷೇಮವನ್ನು ವಿಚಾರಿಸಿ ತನ್ನ ಕುಟುಂಬದ ಬಗ್ಗೆ ಒಂದಷ್ಟು ಹೇಳ್ತಾ ಹೋಗ್ತಾನೆ. ಭೃಂಗಮಲಕ ವೆಂಕಟನ ಅಭ್ಯಂಜನಕ್ಕೆ ಬೇಕಾದಂತಹ ಒಂದು ತೈಲ. ಆತ ಜೈಲಿನಲ್ಲಿದ್ದಾಗ, ಅಂದರೆ ವೆಂಕಟ ಜೈಲಿನಲ್ಲಿದ್ದಾಗ ಕೆ.ಟಿ. ಭಾಷನಿಗೆ ಈ ಎಣ್ಣೆ ಹಚ್ಚಿ ಎರೆದವನು. ಈ ಅಭ್ಯಂಜನದಿಂದಾಗಿ ವೆಂಕಟನಿಗೆ ಇಂದಿನ ಕಾಲದ ಅದೆಷ್ಟೋ ಮಂತ್ರಿಗಳು ಕೂಡ ಗೊತ್ತಿದ್ದರು. ಆದರೂ ಸಹ 2 ವರ್ಷಗಳಿಂದ ವೆಂಕಟನಿಗೆ ಪಿಂಚಣಿ ಸಿಕ್ಕಿರಲಿಲ್ಲ. ವೆಂಕಟ ಅನಂತುವಿನಿಂದಾದರೂ ಹೇಳಿಸಿ ಆತನಿಗೆ ಪಿಂಚಣಿ ಸಿಕ್ಕರೆ ತಮ್ಮ ಹಳೆಯ ಬಾಕಿ ಒಂದಷ್ಟು ಬಂದೀತು ಎಂಬುದು ಆ ಪ್ರಭುಗಳ ಆಸೆಯಾಗಿತ್ತು. ವೆಂಕಟ ಒಬ್ಬ ನತದೃಷ್ಟ ವ್ಯಕ್ತಿಯಾಗಿ ಕಾಣುತ್ತಾನೆ. ಇದ್ದ ಒಬ್ಬ ಮಗನೂ ಹೆಸರಿಗೆ ಶುದ್ಧ ಪುಂಡ, ಓದಲಿಲ್ಲ, ಪಾಸಾಗಲಿಲ್ಲ. ಅವನಿಗೆ ಒಂದು ರೀತಿಯಲ್ಲಿ ಹೋಟೆಲಿನ ಚಟವೂ ಇತ್ತು. ವೆಂಕಟ ನಶ್ಯವನ್ನು ಹೇರಿಸಿ ಅಂಗಡಿಯ ಹುಡುಗ ತಂದ ಭೃಂಗಮಲಕ ಬಾಟಲಿಯನ್ನು ಕಸಿದುಕೊಂಡು, ಬಿ.ವಿ. ಪಂಡಿತರದ್ದು ತಾನೆ, ಅದೇ ಬಲು ತಂಪು ಎಂದ. ವೆಂಕಟ ಪ್ರಭುಗಳ ಕೈಯ ಹಿಡಿದು, ನಿಮಗೆ ಉಷ್ಣವಾಗಿದೆ, ಅಭ್ಯಂಜನವಾಗಬೇಕು, ನಾಳೆ ಬಂದು ತಲೆಗಷ್ಟು ಎಣ್ಣೆ ಹಾಕುವೆ ಆಯ್ತಾ ಅಂತ ಹೇಳುತ್ತಾನೆ. ಪ್ರಭು ಆಯಾಸದಿಂದ ನಿಟ್ಟುಸಿರು ಬಿಟ್ಟು, ಈ ಜೋಯಿಷರು ತಿಕ್ಕದೇ ಉಳಿದ ತಲೆಗಳು ಈ ಊರಿನಲ್ಲಿ ಉಂಟೆ ಎಂದು ಹೇಳುತ್ತಾ, ಮೂರ್ತಿ, ಇಂತಹ ವ್ಯಕ್ತಿಗೆ ಅದೆಂಥ ಮಗ ಹುಟ್ಟಿದನೋ ಪರಮಾತ್ಮನಿಗೆ ಗೊತ್ತು. ಮೊನ್ನೆ ಕಾಲೇಜು ಪ್ರಿನ್ಸಿಪಾಲರನ್ನೇ ರಾತ್ರಿ ಅಡ್ಡಗಟ್ಟಿ ಹೊಡೆದು ಹಣ ಕಿತ್ತುಕೊಂಡನಂತಲ್ಲ ಮಾರಾಯರೇ ಎಂದ. ನಂತರ ಜೈಲಾಗುತ್ತಾ ಜೋಯಿಸ್ರೇ ಅಂತ ವೆಂಕಟನನ್ನೂ ಸಹ ಕೇಳಿದ. ಅವನ ಹಣೆಯಲ್ಲಿ ಬರೆದದ್ದು ಆಗಲೇಬೇಕಲ್ಲ, ಜಾಮೀನಿನ ಮೇಲೆ ಬಿಡಿಸಿಕೊಂಡು ಬಂದಿದ್ದೇನೆ. ವೆಂಕಟ ಜೋಯಿಸ ಹೀಗೆ ಹೇಳುತ್ತಾ, ಇನ್ಸ್ಪೆಕ್ಟರ್ಗೆ ಒಂದೊಳ್ಳೆ ಅಭ್ಯಂಜನ ಮಾಡಿಸಿದೆ, ಪ್ರಾಂಶುಪಾಲರಿಗೂ ಒಂದೊಳ್ಳೆ ಅಭ್ಯಂಜನವನ್ನು ಮಾಡಿಸಿದೆ, ಇನ್ನು ಜಡ್ಜಿಗೊಂದು ಒಳ್ಳೆ ಅಭ್ಯಂಜನ ಮಾಡಿಸೋದು ಇದೆ, ಆಮೇಲೇನಾಗುತ್ತೋ ನೋಡೋಣ ಎಂದು ವೆಂಕಟ ಮತ್ತು ಅನಂತು ಇಬ್ಬರು ಕೆರೆಕೊಪ್ಪದ ಹಾದಿ ಹಿಡಿದರು. ಇದು ಕಾಲು ದಾರಿ, ಯಾವುದೇ ಸಾರಿಗೆ ಸಂಪರ್ಕವಿಲ್ಲದಂತಹ ಕಾಲುದಾರಿ. 14 ವರ್ಷಗಳಾದರೂ ಬದಲಾದಂತೆ ಕಾಣಲಿಲ್ಲ. ವೆಂಕಟನನ್ನು ಮನಸಾರೆ ಬಯ್ಯತೊಡಗಿದ ಅನಂತು, ಇವನು ಹೀಗೆ ಮೊದಲಿನಿಂದಲೂ ಹಡೆ. ಹೈಸ್ಕೂಲಿನಲ್ಲಿದ್ದಾಗ ಸ್ನೇಹಿತರನ್ನೆಲ್ಲ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಸಿಕ್ಕಿಸಿದ್ದ. ಪೋಸ್ಟ್ ಬಾಕ್ಸನ್ನು ಲಪಟಾಯಿಸಲು ಹೇಳಿ ಅಂದು ಅಮಾವಾಸ್ಯೆಯ ಅರ್ಧರಾತ್ರಿಯಲ್ಲಿ ಎಬ್ಬಿಸಿಕೊಂಡು ಹೋಗಿದ್ದ. ಪೋಸ್ಟ್ ಬಾಕ್ಸನ್ನು ಲಪಟಾಯಿಸಿ ಹೊಳೆಯ ಮರಳಲ್ಲಿ ಹೂತು ಹಾಕಿ ಬಂದಿದ್ದ. ನಂತರ ಈ ಭೃಗುವೇ, ಅಂದರೆ ಅನಂತು ಹೇಳುವ ರೀತಿಯಲ್ಲಿ ವೆಂಕಟನೇ ತನ್ನ ಹಡೇತನದಿಂದ ಸಿ.ಐ.ಡಿ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ಸ್ನೇಹಿತರೆಲ್ಲ ಬಿಸಿಲಲ್ಲಿ ಮರಳನ್ನು ಅಗೆದು ಬಚ್ಚಿಟ್ಟಿದ್ದ ಆ ಪೋಸ್ಟ್ ಡಬ್ಬಿಯನ್ನು ಹೊರತೆಗೆಯುವ ಹಾಗೆ ಮಾಡಿದ್ದ. ನಂತರ ಸ್ನೇಹಿತರನ್ನೆಲ್ಲ ಊರಿನ ತುಂಬೆಲ್ಲ ಮೆರವಣಿಗೆಯಲ್ಲಿ ಹೊತ್ತುಕೊಂಡು ಪೋಸ್ಟ್ ಬಾಕ್ಸನ್ನು ಪೋಸ್ಟ್ ಆಫೀಸ್ಗೆ ಅವರ ಮುಖಾಂತರ ಆ ಡಬ್ಬವನ್ನು ಇರಿಸಿದ್ರು ಪೊಲೀಸರು. ಇಷ್ಟಕ್ಕೆ ಬಿಡದೆ ಲಾರಿಯಲ್ಲಿ ಕೂರಿಸಿ ಸಕ್ಕರೆ ಬೈಲಿನ ಕಾಡಿನಲ್ಲಿ ಬಿಟ್ಟು ಬಂದಿದ್ದರು. ಸ್ನೇಹಿತರೆಲ್ಲ ರಾತ್ರಿ ಇಡೀ ನಡೆದು ಅಮಟೆ ಗಿಮಟೆ ತಿಂದುಕೊಂಡು ಮಾರನೇ ದಿನ ಊರು ಸೇರಿದ್ದರು. ವೆಂಕಟ ಫೇಲ್ ಆಗಿ ಅನಂತುವಿನ ಕ್ಲಾಸ್ಮೇಟ್ ಆಗಿದ್ದ. ಅಂದರೆ ಅನಂತುವಿಗಿಂತ 5-6 ವರ್ಷದ ದೊಡ್ಡವನಾಗಿದ್ದ. ಅವನಿಗೆ ಆಗಲೇ ಮದುವೆಯಾಗಿತ್ತು. ಆಗಲೇ ಒಬ್ಬ ಜಗಳಗಂಟಿ ಹೆಂಡತಿಯೂ ಇದ್ದಳು.
ಮಾತೆತ್ತಿದರೆ ಬುಸುಗುಡುವ ಮಗ, ಮಾತನಾಡಿಸಿದರೆ ಸಾಕು ಮಹಾಮಸ್ತಕ ಅಭಿಷೇಕವನ್ನೇ ಮಾಡಿಸಿಬಿಡುವ ಜಗಳಗಂಟಿ ಹೆಂಡತಿ ತನ್ನ ಸ್ವಂತ ಮಗನನ್ನು ಜವಾಬ್ದಾರಿ ಇಲ್ಲದೆ ಬೆಳೆಸಿದ ಎಂಬ ಕಾರಣದಿಂದಾಗಿ ಅನಂತು ವೆಂಕಟನನ್ನು ಸೀರಿಯಸ್ ಆಗಿ ನೀನೊಬ್ಬ ಪಲಾಯನವಾದಿ, ನೀನೊಬ್ಬ ಬೋಳೆಶಂಕರ, ಬೆನ್ನೆಲುಬು ಇಲ್ಲದ ನಾಮರ್ದ ಎಂದು ಬೈದರು. ಇದನ್ನು ಹಚ್ಚಿಕೊಳ್ಳುವ ಸ್ವಭಾವದವನು ವೆಂಕಟನಲ್ಲ. ಯಾರೋ ಹಠ ಸಾಧಿಸಿ ಏನು ಆಗಬೇಕೋ ಬಾ, ಅಭ್ಯಂಜನ ಮಾಡಿಸಿ ನಿನ್ನ ಸೊಕ್ಕನ್ನೆಲ್ಲ ಇಳಿಸ್ತೀನಿ ಅಂದಿದ್ದ. ದಾರಿಯಲ್ಲಿ ನಡೆಯಬೇಕಾದ್ರೆ ಎಷ್ಟು ಮಕ್ಕಳಯ್ಯ ಅಂತ ಅನಂತು ವೆಂಕಟನನ್ನು ಕೇಳಿದಾಗ 4 ಮಕ್ಕಳು. ಮಗರಾಯ ಕೇಳಬೇಡ, ಹೆಣ್ಣು ಮಕ್ಕಳಿಗೆ ಇನ್ನೂ ಮದುವೆಯಾಗಿಲ್ಲ, ಆಗಾಗ್ಗೆ ಮೊದಲೇ ಚಾಮುಂಡಿಯಾಗಿದ್ದ ಹೆಂಡತಿ ಈಗ ಕಾಳಿಯಾಗಿದ್ದಾಳೆ ಎಂದು ವೆಂಕಟ ಹೇಳಿದ. ಹೀಗೆ ದಾರಿಯಲ್ಲಿ ನಡೆದು ಬರುತ್ತಿರುವಾಗ ಆಳು ಸುರಿಯುತ್ತಿದ್ದ ಶೇಷಣ್ಣನ ಮನೆ ಕಾಣಿಸಿತು. ಬೊಂಬೈಯಲ್ಲಿ ಅಟಂಬಾಂಬ್ ಕಂಪನಿಯಲ್ಲಿ ಶೇಷಣ್ಣನ ಮಗ ಕೆಲಸಕ್ಕಿದ್ದ. ಈ ಶೇಷಣ್ಣನ ಮಗ ತಿಂಗಳಿಗೊಮ್ಮೆ 500 ರೂಪಾಯಿಗಳನ್ನು ಶೇಷಣ್ಣನಿಗಾಗಿ ಕಳಿಸಿದರೂ ಕೂಡ ಶೇಷಣ್ಣನ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುತ್ತಿರಲಿಲ್ಲ. ಬೊಂಬಾಯಿಯಲ್ಲಿಯೇ ಒಬ್ಬ ಬಿಳಿ ಹುಡುಗಿಯನ್ನು ಮದುವೆಯಾಗಿದ್ದ ಶೇಷಣ್ಣನ ಮಗ ತನ್ನ ಸುಪುತ್ರನ ಜೊತೆಗೆ ಹೋಗುವ ಆಸೆಯನ್ನು ಬಿಟ್ಟಿದ್ದ. ತಮ್ಮಲ್ಲೇ ಇರುವಂತೆ ಶೇಷಣ್ಣನ ಸೊಸೆ ಕರೆದಿದ್ದರೂ ಕೂಡ ಈ ವ್ಯಕ್ತಿ ಈರುಳ್ಳಿ ಆಲೂಗಡ್ಡೆಯ ಚಪಲಕ್ಕೆ ಹೋಗದೆ ಇಲ್ಲೇ ಉಳಿದುಕೊಂಡಿದ್ದ. ಆದರೆ ಕ್ಷಯರೋಗದಿಂದ ಬಿದ್ದು ನರಳುತ್ತಿದ್ದ ಶೇಷಣ್ಣನನ್ನು ವೆಂಕಟನೇ ಶುಶ್ರೂಷೆ ಮಾಡುತ್ತಿದ್ದ. ದಿನವೂ ಆತನಿಗೆ ಅನ್ನ ಗಂಜಿ ವ್ಯವಸ್ಥೆ ಮಾಡುತ್ತಿದ್ದ. ಆದರೆ ಬಿಡಿಕಾಸು ಬಿಚ್ಚದ ಈ ಜುಗ್ಗನಿಗೇಕೆ ಉಪಚಾರ ಮಾಡಬೇಕು ಎಂದು ಹೆಂಡತಿ ರುಕ್ಕು ಆಗಾಗ ಬೈಯುತ್ತಿದ್ದಳು. ಆದರೂ ವೆಂಕಟ ಶೇಷಣ್ಣನನ್ನು ಕೈಬಿಟ್ಟಿರಲಿಲ್ಲ. ವೆಂಕಟ ಅನಂತು ಮನೆಗೆ ಬಂದರು. ಇಬ್ಬರೂ ಕೂಡ ವೆಂಕಟ ಮತ್ತು ಅನಂತು ಮನೆಗೆ ಬಂದಾಗ ಮನೆ ಮುಂದೆ ಹೆಂಡತಿ ಕೂಗಿ ಕರೆಯುತ್ತಾನೆ. ಹೊರಬಂದ ರುಕ್ಕು ನೀರು ತುಂಬಿದ ಬಿಂದಿಗೆ ಚೊಯ್ ಎನ್ನುವ ತನ್ನ ಒದ್ದೆ ಕೈಗಳನ್ನು ಸೊಂಟಕ್ಕೆ ಒರೆಸಿಕೊಳ್ಳುತ್ತಾ ಅನಂತುವನ್ನು ನೋಡಿ ಹಿಗ್ಗಿದಳು. ಬೇಡ ಅಂದ್ರು ಅನಂತು, ನಿನಗಾಗಿ ಕೊಂಡದ್ದು ಎಂದು ತರಕಾರಿ ಚೀಲವನ್ನು ಅವಳ ಕೈಗಿಟ್ಟ ವೆಂಕಟ 1000 ತಾಪತ್ರಯಗಳಲ್ಲೂ ಕೃತಜ್ಞತೆಯ ಭಾವದ ಮಂದಹಾಸವನ್ನು ರುಕ್ಕು ಮುಖದಲ್ಲಿ ಬೀರಿದಳು. ಶಕುಂತಲಾ, ಗೌರಿ, ಗಂಗಾ ಎಲ್ಲರೂ ಪ್ರತ್ಯಕ್ಷರಾದರು. ಹಿರಿಯರಾದರೂ ತುಂಡುಡುಗೆಯನ್ನು ತೊಟ್ಟ ಆ ಹುಡುಗಿಯರು ಮೈನೆರೆದ ಕಾಲುಗಳು ಮೈ ನೆರೆದವರು. ಕೈ ಕಾಲು ತೊಳೆದು ಒಳಗೆ ಬಂದ ಅನಂತುವಿಗೆ ಶಕುಂತಲ ತಂಪಾದ ಪಾನಕ ತಂದಿಟ್ಟಳು. ಅನಂತು ತನಗೆ ಇನ್ನೂ ಸಣ್ಣವರಾದ 1 ಗಂಡು 1 ಹೆಣ್ಣು ಮಕ್ಕಳು ಇದ್ದಾರೆ ಎಂದು ಹೇಳಿದ. ಎಲ್ಲ ಸೌಖ್ಯವ ಎಂದು ಕೇಳಿದಳು ರುಕ್ಕು. ವೆಂಕಟನಿಗೂ ಅವಳಿಗೂ ವಿವಾದ ಹುಟ್ಟುಕೊಂಡಿತು. ಆಗಲೇ ಅಭ್ಯಂಜನ ಎಂದ ವೆಂಕಟ. ಈಗ ಸ್ನಾನ ಮಾಡಿ ಊಟ ಮಾಡಲಿ, ರಾತ್ರಿ ಅಭ್ಯಂಜನವಾಗಲಿ ಎಂದ ರುಕ್ಕುವೇ ಗೆದ್ದಳು. ನಂತರ ಅನಂತುವಿನ ಊಟವೂ ಮುಗಿಯಿತು. ರುಕ್ಕು ಮಗ ಸುಬ್ಬನನ್ನು ಊಟಕ್ಕೆ ಕರೆದಳು. ಆದರೆ ಸುಬ್ಬ ಹಿಂದಕ್ಕೆ ನೋಡದೆ ಬಿರಬಿರನೆ ಹೊರಟಿದ್ದ. ಮಗನನ್ನು ಕರೆತರುವಂತೆ ರುಕ್ಕು ಗಂಡನಿಗೆ ಹೇಳಿದಳು. ವೆಂಕಟ ಮಗನ ಹಿಂದೆ ಓಡಿದ. ಸುಬ್ಬ ನಿಂತು ಹಿಂದಕ್ಕೆ ತಿರುಗಿ ಬಿದ್ದಿದ್ದ ಕಲ್ಲು ಎತ್ತಿ ತಂದೆಗೆ ಏನೇನೋ ಒದರುತ್ತಿದ್ದ. ಸುಬ್ಬು ಬಿರಬಿರನೆ ನಡೆದು ಬಿಟ್ಟ. ತುದಿ ಕಾಲಲ್ಲಿ ನಿಂತು ಮಗನಿಗಾಗಿ ಸಂಕಟ ಪಡುತ್ತಿರುವುದನ್ನು ನೋಡಿ ಅನಂತುವಿಗೆ ಕಷ್ಟವಾಯಿತು. ನಂತರ ಅನಂತುವಿಗೆ ವೆಂಕಟನಿಂದ ಅಭ್ಯಂಜನವಾಯಿತು. ಆನಂತರ ಬಿಸಿ ಬಿಸಿಯಾದ ಕಾಫಿ ಕುಡಿದು ಆತನಿಗೆ ಜೋಂಪು ಹತ್ತಿತು. ಎಚ್ಚರವಾಗಿ ಎದ್ದು ಕುಳಿತ ಅನಂತುವಿನ ಎದುರು ರುಕ್ಕು ಬಂದು ನಿಂತು ಅಳತೊಡಗಿದಳು. ಅವಳ ಪ್ರಕಾರ ಸುಬ್ಬುವಿನ ಗ್ರಹಚಾರ ಸರಿಯಿಲ್ಲ. ಅವನಿಗೆ ಬೆಂಗಳೂರಿಗೋ ಮೈಸೂರಿಗೋ ಹೋಗಿ ಇಂಜಿನ್ ಕೆಲಸ ಕಲಿಯುವ ಆಸೆ. ಶೇಷಣ್ಣನ ಮಗನಂತೆ ಅವನು ಯಾಕೆ ಮುಂದೆ ಬರಬಾರ್ದು, ಅವನಿಗೇನು ಕಮ್ಮಿ ಅಂತ
ತನ್ನ ಸ್ನೇಹಿತನ ಮುಖ ನೋಡಿಯಾದರೂ ಅನಂತು ಅವನನ್ನು ಮೈಸೂರಿಗೆ ಕರೆದುಕೊಂಡು ಹೋಗಿ ಎಲ್ಲಾದರೂ ಕೆಲಸ ಕೊಡಿಸಬೇಕು ಎಂಬುದು ಅವಳ ವಿಚಾರ. ಅನಂತುವಿಗೆ ಸುಬ್ಬ ಮೈಸೂರಿಗೆ ಕರೆದುಕೊಂಡು ಹೋಗಿ ಮನೆಯಲ್ಲಿ ಇಟ್ಟುಕೊಂಡರೆ ಅವನ ಉಪದ್ರಗಳನ್ನು ಎಲ್ಲ ಅವನ ಹೆಂಡತಿ ಸಹಿಸುವವಳಲ್ಲ ಎಂದು ಭಯವಾಯಿತು. ಆದರೂ ಎಲ್ಲಾದರೂ ರೂಮು ಮಾಡಿ ಇಟ್ಟರಾಯಿತು ಎಂದುಕೊಂಡು ಅನಂತು ಮಾತು ಕೊಟ್ಟ. ಇದರಿಂದ ರುಕ್ಕುವಿಗೆ ಎಷ್ಟೋ ಖುಷಿಯಾಯಿತು. ಇಡೀ ಮನೆ ಅವಳ ಗೆಲುವಿನಿಂದ ಹುಕ್ಕಿತು. ಶಕುಂತಲೆ, ಗೌರಿ, ಗಂಗಾ ಸಡಗರದಿಂದ ಓಡಾಡಿದರು. ಆದರೆ ಅನಂತುವಿಗೆ ಬಾಲ್ಯದಲ್ಲಿ ಪ್ರಿಯವಾಗಿದ್ದ ಪತ್ರೊಡೆಯನ್ನು ತಿನ್ನಲಾಗದಂತಹ ಒಂದು ಅನ್ನಕಂಟಕ ಘಟನೆ ನಡೆಯಿತು. ರುಕ್ಕು ತನ್ನ ಹೆಣ್ಣು ಮಕ್ಕಳ ಮದುವೆಗೆ ಎಂದು ಕೂಡಿಸಿಟ್ಟಿದ್ದ ಬೆಳ್ಳಿ, ಬಂಗಾರ, ಒಡವೆ, ಪಾತ್ರೆ, ಪಗಡೆಗಳನ್ನೆಲ್ಲ ಸುಬ್ಬು ಕದ್ದುಕೊಂಡು ಹೋಗಿಬಿಟ್ಟಿದ್ದ. ರುಕ್ಕು ಬಿಕ್ಕಿ ಬಿಕ್ಕಿ ಹತ್ತಳು. ಶಕುಂತಲ, ವೆಂಕಟ ಸಮಾಧಾನ ಮಾಡಿದರೂ ಅವಳ ದುಃಖ ನಿಲ್ಲಲೇ ಇಲ್ಲ. ರಾತ್ರಿ ಬಹಳ ಹೊತ್ತು ಯಾರಿಗೂ ನಿದ್ದೆ ಹತ್ತಿದಂತೆ ಕಾಣಲಿಲ್ಲ. ಆದರೆ ಅದೇ ರಾತ್ರಿ ಸುಬ್ಬು ಬಂದು ತೋಟವನ್ನೆಲ್ಲ ಕಡಿದು ಹಾಳುಗೆಡವಿದ. ಪಾರಿಜಾತ ಮರವನ್ನು ಕಡಿದು ಹಾಕಿದ. ಎಚ್ಚೆತ್ತ ಅನಂತು ಹೊರಗೆ ಬಂದು ಮೆಟ್ಟಿಲು ಬೇಕು ಎನ್ನುವಷ್ಟರಲ್ಲಿ ಸುಬ್ಬು ಕತ್ತಿ ಎತ್ತಿ ಹತ್ತಿರ ಬಂದರೆ ಕಡಿದು ಬಿಡ್ತೇನೆ ಅಂದ. ಅನಂತು ಕದಲದೆ ನಿಂತ. ಓಡಿ ಬಂದು ತಡೆಯಲು ಹೋದ ವೆಂಕಟನನ್ನು ಕತ್ತಿ ಎತ್ತಿ ಕಡಿಯಲು ವೆಂಕಟನಲ್ಲಿ ಅನಂತ ಅಲ್ಲಿ ನಿಂತು ನೋಡುತ್ತಿದ್ದುದು ಸೂರ್ಯನ ಕುದುರೆ. ಆತ ಅನಂತುವನ್ನು ತಿರುಗಿ ನೋಡಿದಾಗ ಮಂದಹಾಸದಲ್ಲಿ ಸೂರ್ಯನ ಕುದುರೆ ಎಂದ. ಇದು ಸೂರ್ಯನ ಕುದುರೆ ಕಥೆಯ ಸಂಕ್ಷಿಪ್ತ ಕಥಾಸಾರ. ಇಲ್ಲಿ ಅನಂತು ಮತ್ತು ವೆಂಕಟ ಇಬ್ಬರು ತದ್ವಿರುದ್ಧ ವ್ಯಕ್ತಿತ್ವಗಳನ್ನು ಹೊಂದಿರುವವರು. ಅನಂತು ಜವಾಬ್ದಾರಿಯುತ ಮನುಷ್ಯನಾದರೆ ವೆಂಕಟ ಬೇಜವಾಬ್ದಾರಿಯುತ ಮನುಷ್ಯನಾಗಿ ಕಂಡುಬರುತ್ತಾನೆ. ಅನಂತು ಅದೆಷ್ಟೋ ಸನ್ನಿವೇಶಗಳಲ್ಲಿ ವೆಂಕಟನನ್ನು ಜವಾಬ್ದಾರಿಯ ಕಡೆಗೆ ಕರೆದೊಯ್ಯುವ ಪ್ರಯತ್ನವನ್ನು ಮಾಡಿದರೂ ಸಹ ಅನಂತು ಯಾವುದೇ ಕಾರಣಕ್ಕೂ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲು ತಯಾರಿರುವುದಿಲ್ಲ. ಈ ರೀತಿಯಾಗಿ ಕವಿ ಬೇಜವಾಬ್ದಾರಿ ಮತ್ತು ಜವಾಬ್ದಾರಿಗಳ ನಡುವಿನ ಸಂಘರ್ಷವನ್ನು ತಿಳಿಸುತ್ತಾ ಕೊನೆಯಲ್ಲಿ ಬೇಲಿಯ ಮೇಲೆ ಕೂತಿದ್ದ ಕೀಟವನ್ನು ಕಾಣುವ ಅನಂತು ಒಂದೆಡೆ ವೆಂಕಟನ ಹಾದಿಯನ್ನೇ ಹಿಡಿಯುವ ರೀತಿಯಲ್ಲಿ ಪಸರಿಸುವ ಕತೆ ಇದು ಸೂರ್ಯನ ಕುದುರೆ.